ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ಸ್ ಆ್ಯಂಡ್ ಮೀಲ್ಸ್. ನಾವಿವತ್ತು ರೆಡ್ ಚಿಲ್ಲಿ ಚಿಕನ್ ಸಾಂಬಾರು ಮಾಡ್ತಾ ಇರೋದಕ್ಕೆ ಇಲ್ಲಿ ನಾನು ಧನಿಯಾ, ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲ 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೆ. ಸೊ ಅದನ್ನು ಬಿಟ್ಟು ಇಲ್ಲಿ ನಾನು ತೆಂಗಿನ ತುರಿ, ಅರಿಶಿನ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎಕ್ಸ್ಟ್ರಾ ಸ್ವಲ್ಪ ಖಾರ ಇರಲಿ ಅಂತ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಸೊ ಇದನ್ನೆಲ್ಲ ನಾವು ಸ್ಮೂತ್ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ ಬಾಣಲಿಗೆ ಆಯಿಲ್ನ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಕನ್ನ ಹಾಕಿಬಿಟ್ಟು ನಾವು ಸ್ವಲ್ಪ ಬೇಯಬೇಕು, ಸ್ವಲ್ಪ ಬಾಡಿಸ್ತಾ ಇರಿ. ಅದಾದಮೇಲೆ ನೀವು ಇದಕ್ಕೆ ಅರಿಶಿನ ಹಾಕಬೇಕು. ಚಿಕನ್ನಿಗೆ ಅರಿಶಿನ ಹಾಕಲೇಬೇಕಲ್ವ. ಸೊ ಅರಿಶಿನ ಹಾಕಿದ್ಮೇಲೆ ನಾವು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹಾಫ್ ಆನ್ ಅವರ್ ಬೇಯಕ್ಕೆ ಇಡಿ. ಬೆಂದಾಗ ನೀವು ನೋಡ್ಬೋದು ಚಿಕನ್ ನೀರು ಬಿಟ್ಟಿದೆ. ಇದಾದಮೇಲೆ ನಾವು ರೆಡ್ ಮಸಾಲ ಏನು ನಾವು ಗ್ರೈಂಡ್ ಮಾಡಿ ಇಟ್ಟಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಕುದಿಯೋದಕ್ಕೆ ಬಿಡಿ. ಸೊ ಉಪ್ಪನ್ನೆಲ್ಲ ನೀವು ಚೆಕ್ ಮಾಡ್ಕೊಬೋದು. ಇಷ್ಟೇ. ಇದ್ರ ತಕ್ಕನಾಗಿ ನಿಮ್ಗೆ ಎಕ್ಸ್ಟ್ರಾ ನೀರು ಬೇಕು, ಇಲ್ಲ ಸಾಂಬಾರು ಇನ್ನೂ ಜಾಸ್ತಿ ಬೇಕು, ತುಂಬ ತಿಕ್ಕಾಗಿದೆ ಅಂದರೆ ನೀವು ನೀರನ್ನ ನೋಡ್ಕೊಂಡು ಹಾಕೊಬೋದು. ಫೈನಲಾಗಿ ನಾನು ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಚಿಕನ್ ಸಾಂಬಾರು ರೆಡಿಯಾಗಿದೆ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.